ಈಗ ನನಗೆ ಫಾರ್ಮಾ ಅಸೋಸಿಯೇಷನ್ ಅಲ್ಲಿ ಚೇರ್ಮನ್ ಮಾಡಿದ್ದಾರೆ. ನನ್ನ ಕರ್ತವ್ಯ ಏನು? ನನ್ನ ಕರ್ತವ್ಯ ಏನು? 42,000 ಮೆಡಿಕಲ್ಸ್ಗಳು ಬರ್ತದೆ. ಇದರಲ್ಲಿ 317 ಹೆಚ್ಚು ಕಮ್ಮಿ ಡಿ ಫಾರ್ಮಾ ಕಾಲೇಜ್ಗಳು ಬರ್ತಾರೆ. ಇವ್ರಿಗೆಲ್ಲ ನಾವು ಯಾವ ರೀತಿ ನಡ್ಕೊಂಡು ಹೋಗಬೇಕು? ಈಗ ಸರ್ಕಾರದಿಂದ ಒಂದು ಹೆಲ್ತ್ ಮಿನಿಸ್ಟರ್ ಒಂದು ಆದೇಶ ಕೊಟ್ಟಿದ್ರು, ಟೆಪೆಂಡೆಡಾಲ್ ಅನ್ನೋ ಮಾತ್ರೆಯನ್ನ ಯಾರಾದ್ರೂ ಕೂಡ ಮಾರ್ತಾ ಇದ್ರೆ ಅದನ್ನ ಡೈಲಿ ಅಪ್ಡೇಟ್ ಮಾಡಿ. ನೀವು ತಗೊಂಡಿಲ್ಲ ಅಂದ್ರೆ ಸೇಲ್ಸ್ ಪರ್ಚೇಸ್ ಬಿಲ್ ಇಲ್ಲ ಅಂದ್ರೆ 0 ಅಂತ ಮಾಡಿ. ಎಷ್ಟು 53 ಮಾತ್ರೆಗಳು ರಿಜೆಕ್ಟ್ ಆಗಿದ್ದಾವೆ ಈ ಔಷಧಿ ಕೇಂದ್ರಗಳಲ್ಲಿ, ಹೇಳ್ತಾ ಇರೋದು ನಾನು. ಇವೆಲ್ಲ ನೀವು ತೆಗೆದು ಆಚೆ ಹಾಕಬೇಕಾಗುತ್ತೆ. ಇವೆಲ್ಲ ಫುಡ್ ಸೇಫ್ಟಿ ಅಥಾರಿಟಿಲಿ ಬರಲ್ವಾ? ಇದು ಒಂದು ನೋಡಬೇಕಾದ್ರೆ ನಾವು ಒಂದು ಗಮನದಲ್ಲಿ, ನಾವು ಊಟ ಮಾಡಿದ್ಮೇಲೆ ಮಾತ್ರ ತಿನ್ನಲ್ವಾ ನಾವು? ಇದೆಲ್ಲ ಬರಬೇಕಾದ್ರೆ ಯಾವುದೇ ಆಫೀಸರ್ನ ಕೇರ್ ಮಾಡ್ಕೊಂಡಾಗೆ ನಾವು ಬದುಕಬೇಕಾಗಿರೋದು. ಯಾವನಿಗೂ ಕೇರ್ ಮಾಡದೆ ನಾವು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಧೈರ್ಯವಾಗಿ ಮಾತಾಡಬೇಕು. ಪ್ರತಿಯೊಬ್ಬನಿಗೂ ಕೂಡ ಹಕ್ಕಿದೆ ಸರ್, ಪ್ರತಿಯೊಬ್ಬನಿಗೂ ಕೇಳೋ ಅಂತ ಅಧಿಕಾರ ಇದೆ. ಸೆಕ್ಷನ್ 14 ಉಲ್ಲಂಘನೆ ಆಗಬಾರ್ದು ಯಾವತ್ತೂ ಕೂಡ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಕೊಟ್ಟಿರೋದು ಪ್ರತಿಯೊಬ್ಬ ಬಡವನ ಮನೆಗೆ ಇವತ್ತು ಕೇಂದ್ರ ಸರ್ಕಾರ 82 ಕೋಟಿ ಮನೆಗಳಿಗೆ ಅನ್ನದ ಗ್ಯಾರಂಟಿ. ಇಷ್ಟು 70 ವರ್ಷದಿಂದ ನಿಮ್ಗೆ ಕಾಣಿಸ್ಲಿಲ್ವಾ? 70 ವರ್ಷದಿಂದ ಕಾಣಿಸ್ಲಿಲ್ಲ. ಇವತ್ತು ನೀವು 82 ಕೋಟಿಗೆ ನೀವು ಇಟ್ಕೊಡಕ್ ಹೋಗ್ತಾ ಇರೋದು. ಅಂದ್ರೆ ಇಲ್ಲಿ ಕಾಮಗಾರಿಗಾಗಿ ಕಾಮಗಾರಿ ಅನ್ನೋ ರೀತಿಯಲ್ಲಿ ಸರ್ ಏನಾಗುತ್ತೆ ಅಂದ್ರೆ, ಈಗ ಚನ್ನಪಟ್ಟಣದಲ್ಲಿ ನೀವು ನೋಡಿರ್ಬೋದು, ಬಹಳಷ್ಟು BD ವರ್ಕರ್ಸ್ ಇದ್ದಾರೆ. ಇವ್ರಿಗೆ ಮೊನ್ನೆ ಹೋಗಿ ನಮ್ಮ DK ಶಿವಕುಮಾರ್ ಅವರು ನಿಮಗೆಲ್ಲ ಸೈಟ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಮರಳು ಮಾಡಿ ಬಂದಿದ್ದಾರೆ. ಆ ಸೈಟು ಅಖಿಲ್ ಶಾಹಿ ಕುಟುಂಬದವ್ರಿಗೆ ಸಂಬಂಧಪಟ್ಟಿದಂತು. ನಾನು ಅಲ್ಲೇ MLA ಕ್ಯಾಂಡಿಡೇಟು. ಈಗ ಮುಂದಕ್ಕೂ ಕೂಡ ನಾನು ಕಂಟೆಸ್ಟ್ ಮಾಡ್ತೀನಿ. ಅಲ್ಲಿರುವಂಥ BD ವರ್ಕರ್ಸು, ಕೆಲಸ ಮಾಡುವಂಥ BD ವರ್ಕರ್ಸು, ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೆ ಈ ಸವಲತ್ತುಗಳಿಲ್ಲ. ಆಮೇಲೆ ಬಹಳಷ್ಟು ಜನ ಸಿಲ್ಕ್ ಬಿಸ್ನೆಸ್ ಮಾಡ್ತಾರೆ. ಸಿಲ್ಕಲ್ಲಿ ಇವತ್ತು ಅಷ್ಟು ಮಾರ್ಕೆಟ್ ಇಲ್ಲ. ಆ ಸಿಲ್ಕ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು, ಇದನ್ನ ಕ್ಲೀನ್ ಮಾಡೋರು 500 - 600 ರೂಪಾಯಿ ದುಡಿದ್ರೆ, ಒಂದು ಹೆಣ್ಮಗು ಹೋಗಿ ಕೆಲಸ ಮಾಡಿದ್ರೆ 300-400 ರೂಪಾಯಿ ದುಡಿದ್ರೆ ಅದು ಹೆಚ್ಚು. ಇವ್ರಿಗೆ ಯಾವ ರೀತಿ ಮಾಡಬೇಕು? ಅದು ಚೀಫ್ ಮಿನಿಸ್ಟ್ರು HD ಕುಮಾರಸ್ವಾಮಿ, ಆ ಊರಿನ MLA ಕ್ಯಾಂಡಿಡೇಟ್ ಅವರು. ನಾವು ಅಖಿಲ್ ಶಾಹಿ ಕುಟುಂಬದವರ ಮಾತಿಗೆ ನಾವು ಯಾವತ್ತೂ ತಲೆಬಾಗಿರೋರು. ನನಗೆ ಕಂಡ ಪ್ರಕಾರ ಅಲ್ಲಿ ನೀವು ಚನ್ನಪಟ್ಟಣದಲ್ಲಿ ಸರ್ವೆ ಮಾಡಿಸಿ ನೋಡಿ, ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ, ಈಗ ನನ್ನ ಹತ್ರ ಸರ್ ಗಾಡಿನೂ ಇದೆ, 2 ವೀಲರು ಇದೆ, 2 ವೀಲರ್ 2-3 ಇದೆ, ಕಾರ್ ಇದೆ, XUV, ಸ್ವಂತ ಮನೆ ಇದೆ, ಸ್ವಂತ ಮನೇಲಿ ಇದ್ದೀವಿ, ಬಾಡಿಗೆ ತಿಂತಾ ಇದ್ದೀವಿ. ಎಲ್ಲ ಇದ್ರೂ ಕೂಡ ನನ್ನ ಹತ್ರ BPL ಕಾರ್ಡ್ ಇದೆ. ಇದು ಫಸ್ಟ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನಾನು ಅನ್ಕೊಂತೀನಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೋತಾ ಇದೆ ಅಂತ. ನಾನು ಒಂದು ಉದಾಹರಣೆ ಕೊಟ್ಟಿದ್ದು, ಯಾಕಂದ್ರೆ ತಪ್ಪು ಮಾಹಿತಿ ಹೋಗೋದು ಬೇಡ ಅಲ್ವಾ ಶಫಿ ಅವರ? ಯಾಕಂದ್ರೆ ಜನಕ್ಕೆ ಸಾಮಾಜಿಕವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ದು, ನನ್ನ ಹತ್ರನೇ BPL ಕಾರ್ಡ್ ಇದೆ, ಬೈಕ್ ಇದೆ, ನನ್ನ ಲೈಫಲ್ಲಿ ಹೋಗಿ ನಾನು ತಂದ್ಕೊಟ್ಟಿಲ್ಲ, ನಮ್ಮ ತಾಯಿ ಮಾಡಿಸಿದ್ದಾರೆ, ಅದು ಹಂಗೆ ನಡ್ಕೊಂಡು ಹೋಗ್ತಾ ಇದೆ ನಿಜವಾಗ್ಲು. ಈಗ ನೀವ್ ಯಾಕೆ ಹೋಗಿ ಹೇಳಬಾರ್ದು, ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ, ನನ್ಗೆ ಬೇಡ BPL ಕಾರ್ಡ್ ಅಂತ ಹೇಳಿ? ಯಾರಿಗ ಹೋಗಿ ಹೇಳ್ಬೇಕು ಹೇಳಿ ಸರ್? ನೀವು ಹೇಳಿ, ಯಾರಿಗ ಹೋಗಿ ಹೇಳ್ಬೇಕು? ಅಲ್ಲ, ಅಲ್ಲಿ ನಾನು ಒಬ್ಬ ಸಾಮಾನ್ಯ ಪ್ರಜೆ ಅಂತ ತಿಳ್ಕೊಳ್ಳಿ. ನಾನು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ನ್ಯಾಷನಲ್ ಪ್ರೆಸಿಡೆಂಟು ಬೇಡ, ನಾನು ಫಾರ್ಮಾ ಅಸೋಸಿಯೇಷನ್ ಚೇರ್ಮನ್ ಬೇಡ, ನಾನು ಚನ್ನಪಟ್ಟಣ MLA ಕ್ಯಾಂಡಿಡೇಟು ಇಲ್ಲ ಅನ್ಕೊಳ್ಳಿ. ಸಾಮಾನ್ಯ ಪ್ರಜೆ ಅಂದ್ರೆ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ